ಮೂರ್ನಾಲ್ಕು ಜಿಲ್ಲೆಗಳಿಗೆ ಕೊಂಡಿಯಾಗಿರುವ ಜಿಲ್ಲಾಸ್ಪತ್ರೆ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ರೋಗಿಗಳು ಚಿಕಿತ್ಸೆಗೆಂದು ಬರುತ್ತಾರೆ. ಆದರೆ ಇಲ್ಲಿಗೆ ಬಂದ ರೋಗಿಗಳು ಗುಣಮುಖರಾಗಿ ಹೋಗುವವರೆಗೂ ಜೀವ ಭಯದಲ್ಲೇ ಚಿಕಿತ್ಸೆ ಪಡೆಯಬೇಕಾದ ದುಸ್ಥಿತಿ ಬಂದಿದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಕಾಡುತ್ತಿದೆ ಜೀವ ಭಯ. ಆಸ್ಪತ್ರೆಯ ಮೇಲ್ಛಾವಣಿಯ ಚಕ್ಕಳ ಯಾವಾಗ ಮೈಮೇಲ್ ಬೀಳುತ್ತೋ ಎಂಬ ಆತಂಕದಲ್ಲಿ ರೋಗಿಗಳು. ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಬೇಕಿದೆ ಕಾಯಕಲ್ಪ. ರೋಗಿಗಳ ಮೇಲೆ ಕುಸಿದು ಬಿದ್ದಿರುವ ಮೇಲ್ಛಾವಣಿ, ಎಲ್ಲೆಂದರಲ್ಲಿ ಬಿರುಕು ಬಿಟ್ಟಿರುವ ಆಸ್ಪತ್ರೆಯ ಗೋಡೆಗಳು, ಆಸ್ಪತ್ರೆಯ ಕಟ್ಟಡದ ಗೋಡೆಗಳಲ್ಲಿ ಬೆಳೆದಿರುವ ಗಿಡಗಂಟೆಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ. ಹೌದು, ಮೂರ್ನಾಲ್ಕು ಜಿಲ್ಲೆಗಳಿಗೆ ಕೊಂಡಿಯಂತಿರುವ ಜಿಲ್ಲಾಸ್ಪತ್ರೆಯ ದುಸ್ಥಿತಿ ಇದು. ಇದೇ ಮಂಗಳವಾರ ರಾತ್ರಿ ವಾರ್ಡ್ ನಂಬರ್ 72ರಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಮಂಜುನಾಥ್ ಹಾಗೂ ಅವರ ಅಕ್ಕಪಕ್ಕದಲ್ಲಿದ್ದವರ ಮೇಲೆ ಏಕಾಏಕಿ ಆಸ್ಪತ್ರೆಯ ಮೇಲ್ಛಾವಣಿಯ ಚಕ್ಕಳ ಕುಸಿದು ಬಿದ್ದಿದೆ. ಇದರಿಂದಾಗಿ ಮಂಜುನಾಥ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ಕೂಡಲೇ ಬೇರೆ ವಾರ್ಡ್ಗೆ ಸ್ಥಳಾಂತರಿಸಿ ಚಿಕಿತ್ಸೆ ಕೊಡಲಾಗುತ್ತಿದ್ದು, ಪ್ರತಿದಿನ ಜೀವ ಭಯದಲ್ಲೇ ರೋಗಿಗಳು ಚಿಕಿತ್ಸೆ ಪಡೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. 2 ಗಂಟೆ ಅಲ್ಲಿ ಮಲ್ಲಕ್ಕೆ ನಿದ್ದೆ ಇತ್ತಿತ್ತು. ಮೇಲೆ ಅದು ಕೊಚ್ಚಿಗೆ ಬಿದ್ದು ಬಿಡ್ತು ಎದೆ ಮೇಲೆ. ಎಲ್ಲ ಭಾಳ ಗಾಯ ಆಗಿದೆ. ಎದ್ದಕ್ಕಿದ್ದಂಗೆ ಬಿದ್ದೈತೆ. ನಿದ್ದೆ ಎತ್ತಿತ್ತಲ್ಲೇ ನಮಗೆಲ್ಲ. ಪಕ್ಕದವ್ರಿಗೆ ಅವ್ರಿಗೆ ಕಾಲಿಗೆ ನೋವು ಹೋಗೈತೆ ರೀ. ಅವ್ರ ಪಕ್ಕಕ್ಕೆ ಮುಖಂಗ ನಿಂತು ಅವರಿಗೆ ಕಾಲು ನೋವಾಗೈತೆ. ಕಾಲು ಮೇಲೆ ಬಿದ್ದೈತಿ, ನಮಗೆ ಎದೆ ಮೇಲೆ ಬಿದ್ದೈತಿ. ಇದು ಸೈಡೆಲ್ಲ ಬಂದು ನೋಡಿದ್ದು ಇದಕ್ಕೆ ಕೊಡ್ತಾರೆ ರೀ. ಆಮೇಲೆ ಇದನ್ನ ಸ್ಕ್ಯಾನಿಗೆ ಕಳಿಸಿದ್ರು. ಅವರು ಬರ್ತಾರೆ ರೀ, ಟೈಮ್ ಸರಿ ಬರ್ತಾರೆ. ಅಂದರೆ ಯಾವ್ದಾರಲ್ಲಿ ಒಂದು ಸ್ವಲ್ಪ ಅಲಕ್ಷ್ಯ ಜಾಸ್ತಿ ಸರ್. ರಾತ್ರಿ ಸರಿಸುಮಾರು 1-1:30 ಟೈಮಲ್ಲಿ ಅದು ಮಲ್ಕೊಂಡಿದ್ದಾರೆ ನಮ್ಮ ಪೇಷಂಟು, ನಮ್ಮ ಅಣ್ಣರು. ಅವರು ಆಚೀಚೆ ಅದು ಹಳೆಯ ಬಿಲ್ಡಿಂಗ್ ಹಳೇದಾಗಿದೆ, ಕುಸ್ತು ಮೇಲೆ ಬಿದ್ದಿದೆ ಸರ್. ಅದರಲ್ಲಿ ಅವರು ಅಡ್ಮಿಟ್ ಮಾಡಿ ಕಾಲು ನೋವಾಗಿತ್ತು ಸರ್. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಬಡವರು ಅಂತಂದು ಬಡವರು ಆಸ್ಪತ್ರೆ ಅಂತ ಬಂದಿದ್ದೀವಿ. ಈ ಥರ ಆಗಿದೆ. ಇದಕ್ಕೆ ಯಾರು ರೆಸ್ಪಾನ್ಸ್ ಅಂದರೆ ಸರ್, ಇಲ್ಲಿರೋ ಡಾಕ್ಟ್ರು ಪಾಪ ನೋಡ್ಕೊಂಡಿದ್ದಾರೆ, ಸ್ಕ್ಯಾನಿಂಗ್ ಮಾಡಿಸಿದ್ದಾರೆ, ಎಲ್ಲ ನೋಡಿದ್ದಾರೆ. ಅವರು ನೋಡ್ಕೊಂಡಿದ್ದಾರೆ ಡಾಕ್ಟ್ರನ್ನು. ಇಲ್ಲಿ ಸ್ವಲ್ಪ ಸ್ಕ್ಯಾನಿಂಗಿಂದು ಸ್ವಲ್ಪ ಇನ್ನೊಂದು ಆಗ್ಬೇಕು ಸರ್, ಇನ್ನೊಂದು 1-2 ಆಗ್ಬೇಕು. ಯಾಕಂದರೆ ಸ್ಕ್ಯಾನಿಂಗ್ಗೆ ಬೆಳಗ್ಗೆ 11 ಗಂಟೆ, ಬೆಳಗ್ಗೆ 9 ಗಂಟೆಗೆ ನಾವು ಕೆಳಗಡೆ ಬಂದಿರೋದು, ಇನ್ನಾದರೂ ಮ್ಯಾಗ ಹೋಗಿಲ್ಲ ಸರ್. ಸ್ಕ್ಯಾನಿಂಗ್ ಆಗ್ತಾಯಿಲ್ಲ ಇಲ್ಲಿ ಸರಿಗೆ. ಬೆಳಗ್ಗೆ ಡ್ರೆಸ್ಸಿಂಗ್ ರೂಮಲ್ಲಿ ಭಾಳ ಲೇಟ್ ಆಗ್ತಾಯಿದೆ. ಅದು ಒಂದು ಸ್ವಲ್ಪ ನೋಡ್ಕೊಂಡು ಮಾಡಬೇಕು ಸರ್ ಅವರು. ಚಿಗಟೇರಿ ಜಿಲ್ಲಾಸ್ಪತ್ರೆಗೆ ಹಾವೇರಿ, ಚಿತ್ರದುರ್ಗ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತಲಿನ ತಾಲೂಕಿನ ಜನ ಚಿಕಿತ್ಸೆಗಾಗಿ ಆಗಮಿಸುತ್ತಾರೆ. ಪ್ರತಿನಿತ್ಯ ಸಾವಿರಾರು ಒಳ ಹಾಗೂ ಹೊರ ರೋಗಿಗಳು ಇಲ್ಲಿಗೆ ಬಂದು ಹೋಗುತ್ತಿದ್ದು, ಪ್ರತಿನಿತ್ಯ ಜೀವ ಭಯದಲ್ಲೇ ಚಿಕಿತ್ಸೆ ಪಡೆಯಬೇಕಾದ ದುಸ್ಥಿತಿ ನಿರ್ಮಾಣವಾಗಿದ್ದು, ಆಸ್ಪತ್ರೆ ಕಟ್ಟಡಕ್ಕೆ ಕಾಯಕಲ್ಪ ಬೇಕದೆ. ನಮ್ಮಲ್ಲಿ ಮಂಜುನಾಥ್ ಹಡಪದ ಅಂತ ಪೇಷಂಟು ಫ್ರಮ್ ಹರಪನಹಳ್ಳಿ 11/3/24ಕ್ಕೆ ಸೆಲ್ಯುಲೈಟಿಸ್ ಅಂತ ಹೇಳ್ಬಿಟ್ಟು ಡಯಾಗ್ನೋಸ್ ಆಗಿ ಅಡ್ಮಿಟ್ ಆಗ್ತಾರೆ. 12ನೇ ತಾರೀಕು ಬೆಳಗಿನ ಜಾವ ಅಂದರೆ 2ರಿಂದ 2:15 ಟೈಮ್ನಲ್ಲಿ ನಮ್ಮ ಹಾಸ್ಪಿಟ್ಲ ಸೀಲಿಂಗ್ ಸ್ವಲ್ಪ ಭಾಗ ಒಂದು ಪೋರ್ಷನ್ ಬಿದ್ದುಬಿಡುತ್ತೆ. ಅವನ ತುದಿ ಎಡ್ಜಿಗೆ, ಕಾಟಿನ ಎಡ್ಜಿಗೆ ಬೀಳುತ್ತೆ. ಸೊ ಅದು ಬಿದ್ದಾಗ ಅವನಿಗೆ ಎಡಗೈ, ತೋಳಿಗೆ ಮತ್ತು ಸ್ವಲ್ಪ ಎದೆ ಭಾಗಕ್ಕೆ ಅಬ್ರೇಷನ್ಸ್ ಎಲ್ಲ ಆಗಿಬಿಡುತ್ತೆ. ಸೊ ಇಮಿಡಿಯೇಟಾಗಿ ಅವನಿಗೆಲ್ಲ ಎಕ್ಸ್ರೇ ಮಾಡಿಸಿದ್ವಿ, ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಏನು ಅಂಥ ಮೇಜರಾಗಿ ಎಫೆಕ್ಟ್ ಏನಾಗಿಲ್ಲ, ಅಬ್ರೇಷನ್ಸ್ ಅಷ್ಟೇ ಇತ್ತು. ಸೊ ಸ್ಪೆಷಾಲಿಟಿ, ಕನ್ಸರ್ನ್ ಸ್ಪೆಷಾಲಿಟಿ ಎಲ್ಲರೂ ನೋಡಿದರು. ಕನ್ಸರ್ವೇಟಿವ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀವಿ. ಚೆನ್ನಾಗಿದ್ದಾನೆ ಪೇಷಂಟ್, ಚೆನ್ನಾಗಿದ್ದಾನೆ, ಏನು ಪ್ರಾಬ್ಲಮ್ ಇಲ್ಲ. ಅದೇ ಅಬ್ರೇಷನ್ಸ್, ತೆರಚಿದ ಗಾಯ ಆಗಿದೆ. ಬಿದ್ದಿರೋ ಇದಕ್ಕೆ ತೆರಚಿರೋ ಗಾಯಗಳಾಗಿದ್ದಾವೆ ಎಡಗಡೆಗೆ, ಚೆಸ್ಟಿಗೆ, ಅಬ್ಡಮನ್ಗೆ ಎಲ್ಲ. ಬಟ್ ಅಂತ ಏನಿದಿಲ್ಲ, ಮ್ಯಾನೇಜ್ಮೆಂಟ್ ಮಾಡಿದ್ದೀವಲ್ಲ, ಕನ್ಸರ್ವೇಟಿವ್ ಆಗಿ ಮ್ಯಾನೇಜ್ ಮಾಡಿದ್ದೀವಿ ನಾವು. ಹಿ ಈಸ್ ಫೈನ್, ಪೇಷಂಟ್ ಚೆನ್ನಾಗಿದ್ದಾನೆ. ಅವರು ಆ್ಯಕ್ಚುಲಿ ಸೆಲ್ಯುಲೈಟಿಸ್ ಅಂತ ಹೇಳ್ಬಿಟ್ಟು, ಅಂದರೆ ಕಾಲಲ್ಲಿ ಗಾಯ ಆಗಿತ್ತು ಅವರಿಗೆ. ಕ್ರಾನಿಕ್ ಆಲ್ಕೋಲಿಕ್ಕು ಇದ್ದಾರೆ, ಕಾಲಲ್ಲಿ ಸೆಲ್ಯುಲೈಟಿಸ್ ಅಂತ ಆಗಿಬಿಟ್ಟು ಅಡ್ಮಿಷನ್ ಆಗಿದ್ದರು. ಅವರು ಡ್ರೆಸ್ಸಿಂಗ್ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿದ್ದರು. 11ನೇ ತಾರೀಕು ಅಡ್ಮಿಟ್ ಆಗಿದ್ದಾರೆ. ಬಟ್ ಅದು 12ನೇ ತಾರೀಕು ರಾತ್ರಿ ಬೆಳಗಿನ ಜಾವದಲ್ಲಿ ಈ ಥರ ಆಗಿದ್ದದು. ಇಲ್ಲ, ಇದೇ ಫಸ್ಟಲ್ಲಿ ಹಂಗೆ ಆಗಿರೋದು. ಬೇರೆ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅದು ಲಾಸ್ಟಲ್ಲಿ ಅದು ಆ ಪೋರ್ಷನಲ್ಲಿ ಆಗಿರೋದು ಮಾತ್ರ ಒಬ್ರಿಗೆ ಹಂಗಾಗಿದೆ ಅಷ್ಟೇ. ಸುಮಾರಾಗಿ ನಮಗೆ ಗೊತ್ತಿರೋಂಗೆ ಒಂದು 58 ವರ್ಷ ಹಳೆ ಕಟ್ಟಡ. ಶಿಥಿಲವಾಗಿದೆ ಸ್ವಲ್ಪ ಅಲ್ಲ ಅಲ್ಲಿ. ಇಲ್ಲ, ಆ ಪೇಷಂಟ್ನೆಲ್ಲ ನಾವು ನೆಕ್ಸ್ಟ್ ಇನ್ನೊಂದು ವಾರ್ಡಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಈ ಕಡೆಗೆ. ಅದನ್ನೆಲ್ಲ ರಿಪೇರ್ ಮಾಡಿಸಲಿಕ್ಕೆ ನಮ್ಮ DS ಎಲ್ಲ ಇದನ್ನು ಮಾಡಿದ್ದಾರೆ. ಸೊ ಅದೆಲ್ಲ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಬೀಳಿಸಿ ಮತ್ತೆ ಹೊಸದೆಲ್ಲ ಇದನ್ನು ಮಾಡಿಸ್ತೀವಿ ಅಂತ ಪೇಷಂಟ್ನೆಲ್ಲ ಈ ಕಡೆ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ ಬೇರೆ ವಾರ್ಡಿಗೆ.
ಸ್ವಲ್ಪ ಚೆನ್ನಾಗಿರೋದು. ಹಾಂ, ಇದೆಲ್ಲ ಹೋಗಿದೆ, ಮೇಲಧಿಕಾರಿಗಳು ಗಮನಕ್ಕೆ ಹೋಗಿದೆ, ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಿಲ್ಲಾಸ್ಪತ್ರೆಗೆ ಬರುವ ರೋಗಿಗಳು ಪ್ರತಿನಿತ್ಯ ಜೀವ ಭಯದಲ್ಲೇ ಕಾಲ ಕಳೆಯಬೇಕಾಗಿದ್ದು, ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆಸ್ಪತ್ರೆಗೆ ಕಾಯಕಲ್ಪ ಕಲ್ಪಿಸುತ್ತಾರೋ ಎಂಬುದನ್ನು ಕಾದು ನೋಡಬೇಕಿದೆ.